press the bell icon on the YouTube app and never miss another update. ಅಭ್ಯಾಸ 11.3ರಲ್ಲಿ ಎರಡನೇ ಲೆಕ್ಕ tan 48 ಡಿಗ್ರಿ tan 23 ಡಿಗ್ರಿ tan 42 ಡಿಗ್ರಿ ಇಂಟು tan 67 ಡಿಗ್ರಿ = 1 ಎಂದು ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ tan 48 ಪ್ಲಸ್ 42 ಇದೆರಡರ ಮೊತ್ತ ತೆಗೆದಾಗ ನಮಗೆ 90 ಬರುತ್ತೆ. 48 ಪ್ಲಸ್ 42 90. ಅದೆರಡು ಪೂರಕ ಕೋನಗಳು. 23 ಪ್ಲಸ್ 67 ಇದೆರಡರ ಮೊತ್ತ ತೆಗೆದಾಗ 90 ಬರುತ್ತೆ. ಹಾಗಾಗಿ ಅದೆರಡು ಪೂರಕ ಕೋನಗಳು. ಸೊ ಇವಾಗ tan 48 ಡಿಗ್ರಿ ಇಂಟು tan 23 ಡಿಗ್ರಿ ಹಾಗೆ ಬರ್ಕೊಂಡ್ರೆ tan 42 ಡಿಗ್ರಿಯ ಪೂರಕ ಕೋನ ಕಾಟ್ ಆಫ್ 90 ಮೈನಸ್ ಎ ಏನಂತ ಬರೀತೀರಾ? ಕಾಟ್ ಆಫ್ 90 ಮೈನಸ್ 42 ಡಿಗ್ರಿ. ಅದೇ ಥರ tan 67 ಟ್ಯಾನ್ನ ಪೂರಕ ಕೋನ ಕಾಟ್ ಆಫ್ 90 ಮೈನಸ್ 67 ಡಿಗ್ರಿ = tan 48 ಇಂಟು tan 23 ಡಿಗ್ರಿ ಹಾಗೆ ಇರಲಿ. ಕಾಟ್ 90ರಲ್ಲಿ 42ನ್ನು ಕಳೆದ್ರೆ ನಮಗೆ 48 ಬರುತ್ತೆ. ಅದೇ ಥರ 90ರಲ್ಲಿ 67ನ್ನು ಕಳೆದ್ರೆ 23 ಡಿಗ್ರಿ. tan 48 ಇಂಟು tan 23 ಡಿಗ್ರಿ ಕಾಟ್ 48 ಟ್ಯಾನಿನ ವಿಲೋಮ ಅಂತ ಹೇಳಿದ್ವಿ ಕಾಟ್ ಅನ್ನೋದು. ಸೊ ಅಲ್ಲಿಗೆ ಏನಂತ ಬರಿಬೋದು? 1/tan 48 ಡಿಗ್ರಿ. ಕಾಟ್ 23ನ 1/tan 23 ಡಿಗ್ರಿ ಅಂತ ಬರಿಬೋದು. ಕಾಟಿನ ವಿಲೋಮ tan 48 ಕ್ಯಾನ್ಸಲ್ ಆಗುತ್ತೆ. tan 23 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದದ್ದು 1. ಸೊ tan 48 ಮತ್ತು tan 23ನ ಹಾಗೆ ಬರೆದಿದ್ದೀವಿ. tan 42ರ ಪೂರಕ ಕೋನ ಕಾಟ್ ಆಫ್ 90 ಮೈನಸ್ 42. ಅದೇ ರೀತಿ tan 67ರ ಪೂರಕ ಕೋನ ಕಾಟ್ ಆಫ್ 90 ಮೈನಸ್ 67. ಕಾಟ್ 90ರಲ್ಲಿ 42 ಕಳೆದ್ರೆ 48, 90ರಲ್ಲಿ 67ನ್ನ ಕಳೆದಾಗ ಬಂದಿದ್ದು 23. ಕಾಟ್ ಅನ್ನೋದು ಟ್ಯಾನಿನ ವಿಲೋಮ ಅಂತ ಹೇಳಿದ್ವಿ. ಸೊ ಕಾಟ್ 48ನ 1/tan 48, ಕಾಟ್ 23ನ್ನ 1/tan 23. ಅಲ್ಲಿಗೆ tan 48 tan 48 ಕ್ಯಾನ್ಸಲ್ ಆಯಿತು. tan 23 ಕ್ಯಾನ್ಸಲ್ ಆಗಿ ಉಳಿದದ್ದು 1. cos 38 ಡಿಗ್ರಿ cos 52 ಡಿಗ್ರಿ ಮೈನಸ್ sin 38 ಡಿಗ್ರಿ ಇಂಟು sin 52 ಡಿಗ್ರಿ = 0 ಎಂದು ತೋರಿಸಿ. ಇಲ್ಲಿ ಕೂಡ cos 38 cos 52 ಹಾಗೆ ಇಟ್ಕೊಳ್ಳಿ, ಅಥವಾ sin 38 ಇಂಟು sin 52 ಹಾಗೆ ಇಟ್ಕೊಳ್ಳಿ. ಕಾಸ್ನ ಪೂರಕ ಕೋನ ಯಾವುದು? sin ಆಫ್ 90 ಮೈನಸ್ ಎ. ಅಲ್ಲಿಗೆ sin ಆಫ್ 90 ಮೈನಸ್ 38. ಅದೇ ಥರ cos 52 ಏನಂತ ಬರಿತೀವಿ? sin ಆಫ್ 90 ಡಿಗ್ರಿ ಮೈನಸ್ 52 ಮೈನಸ್ sin 38 ಇನ್ನೊಂದು sin 52 ಡಿಗ್ರಿ. sin ಆಫ್ 90 ಮೈನಸ್ 38. sin 90ರಲ್ಲಿ 38 ಡಿಗ್ರಿಯನ್ನು ಕಳೆದ್ರೆ ನಮಗೆ ಬಂದಿದ್ದು 52. ಅದೇ ಥರ sin 90 ಮೈನಸ್ 52, 90ರಲ್ಲಿ 52 ಕಳೆದ್ರೆ 38. sin 38 ಡಿಗ್ರಿ ಮೈನಸ್ sin 38 ಡಿಗ್ರಿ ಇಂಟು sin 52 ಡಿಗ್ರಿ. sin 38 ಡಿಗ್ರಿ sin 38 ಡಿಗ್ರಿ ಮತ್ತು sin 52 ಡಿಗ್ರಿ ಕ್ಯಾನ್ಸಲ್ ಆಗಿ ಉಳಿದದ್ದು 0. ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದು ಟರ್ಮನ್ನ ಕಾನ್ಸ್ಟೆಂಟಾಗಿ ಇಡ್ತಾ ಹೋಗಿ ಅಂತ ಹೇಳಿದ್ವಿ. ಕಾಸನ್ನ ಪೂರಕ ಕೋನ ಅಲ್ಲಿಗೆ 90 ಮೈನಸ್ 38, cos 52ರ ಪೂರಕ ಕೋನ sin ಆಫ್ 90 ಮೈನಸ್ 52. 90ರಲ್ಲಿ 32 ಕಳೆದಾಗ 52 ಬಂತು, 90ರಲ್ಲಿ 52ನ್ನ ಕಳೆದಾಗ 38. ಸೊ ಎರಡೂ ಕ್ಯಾನ್ಸಲ್ ಆಗಿ 0 ಬಂತು.
ಉದಾಹರಣೆ ಸೈನ್ 3a ಸೈನ್ 3a is equals to cos of a minus 26 ಡಿಗ್ರಿ. 3a ಲಘುಕೋನವಾದರೆ a ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೈನ್ 3a ಅಂತಿದೆ. ಸೈನಿನ ಪೂರಕ ಕೋನ ಯಾವುದು? ಕಾಸ್ ಆಫ್ 90 ಮೈನಸ್ a is equals to sin a ಅಂತ ಹೇಳಿದ್ವಿ. ಹಾಗಾಗಿ ಸೈನಿನ ಪೂರಕ ಕೋನ ಕಾಸ್ ಆಫ್ 90 ಮೈನಸ್ 3a is equals to cos of a minus 26 ಡಿಗ್ರಿ. ಎರಡೂ ಕಡೆ ಕಾಸ್ ಇದೆ. ಸೊ ಹಾಗಾಗಿ ಕಾಸನ್ನು ಬಿಟ್ಟರೆ ನಾವು ಇಲ್ಲಿ 90 ಮೈನಸ್ 3a ಮತ್ತು a ಮೈನಸ್ 26 ಕಂಪೇರ್ ಮಾಡ್ತಾ ಹೋಗ್ತೀವಿ. 90 ಡಿಗ್ರಿ ಮೈನಸ್ 3a is equals to a ಮೈನಸ್ 26 ಡಿಗ್ರಿ. ಮೈನಸ್ 3a ಬಲಭಾಗಕ್ಕೆ ಶಿಫ್ಟ್ ಆದಾಗ ಪ್ಲಸ್ 3a, ಮೈನಸ್ 26 ಎಡಭಾಗಕ್ಕೆ ಶಿಫ್ಟ್ ಆದರೆ ಪ್ಲಸ್ 26. 90 ಡಿಗ್ರಿ ಪ್ಲಸ್ 26 is equals to a ಮೈನಸ್ 3a ಕಡೆ ಹೋದರೆ ಪ್ಲಸ್ 3a. 90 ಪ್ಲಸ್ 26 106 is equals to a ಪ್ಲಸ್ 3a 4a. ಅಲ್ಲಿಗೆ ಏನಾಗುತ್ತೆ? 106 ಡಿವೈಡೆಡ್ ಬೈ 4. 4 ಒಂದಲೇ 4 ಎರಡಲೇ 8, 2 ಉಳಿತು 26, 4 9 26. ಅಲ್ಲಿಗೆ a is equals to 29 ಡಿಗ್ರಿ. ಏನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಸೊ a is equals to 29 ಡಿಗ್ರಿ. ಸೈನಿನ ಪೂರಕ ಕೋನ ಕಾಸ್ ಆಫ್ 90 ಮೈನಸ್ 3a is equals to ಕಾಸ್ ಆಫ್ a ಮೈನಸ್ 26. ಇದೆರಡನ್ನ ಕಂಪೇರ್ ಮಾಡಿ ಬರೆದಿದ್ದೀವಿ. 90 ಮೈನಸ್ 3a is equals to a ಮೈನಸ್ 26. ಮೈನಸ್ 26 ಈ ಕಡೆ ಶಿಫ್ಟ್ ಆದಾಗ ಪ್ಲಸ್ 26, ಮೈನಸ್ 3a ಬಲಭಾಗಕ್ಕೆ ಶಿಫ್ಟ್ ಆದಾಗ ಪ್ಲಸ್ 3a. 90 ಪ್ಲಸ್ 26 106, a ಪ್ಲಸ್ 3a 4a. ಸೊ ಡಿವೈಡ್ ಮಾಡ್ತಾ ಹೋಗ್ತೀವಿ. 106 ಡಿವೈಡೆಡ್ ಬೈ 4, 4ರಿಂದ ಭಾಗಿಸಿದಾಗ 29. a is equals to 29. ಅದೇ ಥರ ಲೆಕ್ಕ ಅಭ್ಯಾಸದಲ್ಲಿದೆ. ಮೂರನೇ ಲೆಕ್ಕ tan 2a is equals to cot of a minus 18 ಡಿಗ್ರಿ ಮತ್ತು 2a ಲಘುಕೋನವಾಗಿದೆ. a ಬೆಲೆಯನ್ನು ಕಂಡುಹಿಡಿಯಿರಿ. tan 2a is equals to cot a minus 18 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟ್ಯಾನಿನ ಪೂರಕ ಕೋನ ಯಾವುದು? cot of 90 ಮೈನಸ್ a. ಅಲ್ಲಿಗೆ ಏನಂತ ಬರಿತೀವಿ? cot of 90 ಮೈನಸ್ 2a is equals to cot of a ಮೈನಸ್ 18 ಡಿಗ್ರಿ. ಎರಡೂ ಕಡೆ ಕಾಟ್ ಇದೆ. ಸೊ ಇದೆರಡನ್ನು ಕಂಪೇರ್ ಮಾಡಿ ಬರೆದಾಗ 90 ಡಿಗ್ರಿ ಮೈನಸ್ 2a is equals to a ಮೈನಸ್ 18. ಮೈನಸ್ 18 ಎಡಭಾಗಕ್ಕೆ ಶಿಫ್ಟ್ ಆದಾಗ ಪ್ಲಸ್ 18. 90 ಪ್ಲಸ್ 18 is equals to a ಮೈನಸ್ 2a ಆ ಕಡೆ ಹೋದಾಗ ಪ್ಲಸ್ 2a. 90 ಪ್ಲಸ್ 18 108 is equals to a ಪ್ಲಸ್ 2a 3a. ಅಲ್ಲಿಗೆ 108 ಡಿವೈಡೆಡ್ ಬೈ 3 is equals to a. 3 ಒಂದಲೇ 3 3ಲೇ 9, 1 ಉಳಿತು 3 6ಲೇ 18. a is equals to 36 ಡಿಗ್ರಿ. ಟ್ಯಾನಿನ ಪೂರಕ ಕೋನ ಕಾಟ್. ಸೊ ಕಾಟ್ ಆಫ್ 90 ಮೈನಸ್ 2a is equals to cot a ಮೈನಸ್ 18. ಕಂಪೇರ್ ಮಾಡಿ ಬರೀರಿ. 90 ಡಿಗ್ರಿ ಮೈನಸ್ 2a is equals to a ಮೈನಸ್ 18. ಮೈನಸ್ 18 ಎಡಭಾಗಕ್ಕೆ ಶಿಫ್ಟ್ ಆದಾಗ ಪ್ಲಸ್ 18, ಮೈನಸ್ 2a ಬಲಭಾಗಕ್ಕೆ ಶಿಫ್ಟ್ ಆದಾಗ ಪ್ಲಸ್ 2a. 90 ಪ್ಲಸ್ 18 108 ಡಿಗ್ರಿ is equals to a ಪ್ಲಸ್ 2a 3a. ಸೊ 108 ಡಿವೈಡೆಡ್ ಬೈ 3 ಭಾಗಿಸಿದಾಗ a is equals to 36 ಡಿಗ್ರಿ. ಸೊ ಅಭ್ಯಾಸದಲ್ಲಿ ಇದೇ ಥರ ಇನ್ನೊಂದು ಲೆಕ್ಕ ಇದೆ. 5ನೇ ಲೆಕ್ಕ secant 4a
secant 4a is equals to cosecant of a minus 20 ಡಿಗ್ರಿ ಮತ್ತು 4a ಒಂದು ಲಘುಕೋನ ಆದರೆ ಎನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೀಕ್ಯಾಂಟ್ 4a ಪೂರಕ ಕೋನ, ಸೀಕ್ಯಾಂಟಿನ ಪೂರಕ ಕೋನ ಕೊಸಿಕೆಂಟ್ 90 ಮೈನಸ್ ಎ. ಸೊ ಕೊಸಿಕೆಂಟ್ 90 ಮೈನಸ್ 4a ಇಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ಆಫ್ ಎ ಮೈನಸ್ 20 ಡಿಗ್ರಿ. ಎರಡೂ ಕಡೆ ಕೊಸಿಕೆಂಟ್ ಇದೆ. ಸೊ 90 ಡಿಗ್ರಿ ಮೈನಸ್ 4a ಇಸ್ ಈಕ್ವಲ್ಸ್ ಟು ಎ ಮೈನಸ್ 20. ಮೈನಸ್ 20 ಎಡಭಾಗಕ್ಕೆ ಶಿಫ್ಟ್ ಮಾಡ್ತಿದ್ದೀವಿ. 90 ಡಿಗ್ರಿ ಪ್ಲಸ್ 20 ಇಸ್ ಈಕ್ವಲ್ಸ್ ಟು ಎ ಮೈನಸ್ 4a ಬಲಭಾಗಕ್ಕೆ ಬಂದಾಗ ಪ್ಲಸ್ 4a. 90 ಪ್ಲಸ್ 20 110 ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 4a 5a. ಎ ಏನಾಗುತ್ತೆ ಅಲ್ಲಿಗೆ 110 ಡಿವೈಡೆಡ್ ಬೈ 5. 5 1 5, 5 2 10, ಇನ್ನು ಒಂದು ಉಳಿತು 5 2 10. ಅಲ್ಲಿಗೆ ಎ ಈಸ್ ಈಕ್ವಲ್ಸ್ ಟು 22 ಡಿಗ್ರಿ. ಸೊ ಸೀಕ್ಯಾಂಟಿನ ಪೂರಕ ಕೋನ ಕೊಸಿಕೆಂಟ್. ಸೊ ಕೊಸಿಕೆಂಟ್ 90 ಮೈನಸ್ 4a ಇಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ಎ ಮೈನಸ್ 20. 90 ಮೈನಸ್ 4a ಇಸ್ ಈಕ್ವಲ್ಸ್ ಟು ಎ ಮೈನಸ್ 20. ಸೊ ಅಲ್ಲಿಗೆ ಏನ ಬೆಲೆ ಏನಾಯಿತು 110 ಬೈ 5, 5ರಿಂದ ಭಾಗಿಸಿದಾಗ ಎ 22 ಡಿಗ್ರಿ. ಉದಾಹರಣೆ 11 ಕಾಟ್ 85 ಡಿಗ್ರಿ ಪ್ಲಸ್ ಕಾಸ್ 75. ಕಾಟ್ 85 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿಯನ್ನು 0 ಡಿಗ್ರಿ ಮತ್ತು 45 ಡಿಗ್ರಿ ನಡುವಿನ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ. ಸೊ ಕಾಟ್ 85 ಮತ್ತು ಕಾಸ್ 75ನ 0 ಡಿಗ್ರಿಯಿಂದ 45 ಡಿಗ್ರಿ ಒಳಗಡೆ ನೀವು ಬರಿಬೇಕು. ಹೇಗೆ ಬರಿತೀರಾ? ಕಾಟನ ಪೂರಕ ಕೋನ ಟ್ಯಾನ್ ಆಗುತ್ತೆ, ಹೌದಾ? ಸೊ ಅದನ್ನೇನಂತ ಬರಿತೀವಿ? ಟ್ಯಾನ್ ಆಫ್ 90 ಮೈನಸ್ 85 ಡಿಗ್ರಿ ಪ್ಲಸ್ ಕಾಸಿನ ಪೂರಕ ಕೋನ ಸೈನ್, ಅಲ್ಲಿಗೆ ಸೈನ್ ಆಫ್ 90 ಡಿಗ್ರಿ ಮೈನಸ್ 75 ಡಿಗ್ರಿ. ಟ್ಯಾನ್ 90ರಲ್ಲಿ 85 ಕಳೆದ್ರೆ 5 ಪ್ಲಸ್ ಸೈನ್ 90ರಲ್ಲಿ 75 ಕಳೆದ್ರೆ 15 ಡಿಗ್ರಿ. ಅವ್ರು ಕೇಳಿದ್ದೇನು? 0 ಡಿಗ್ರಿಯಿಂದ 45 ಡಿಗ್ರಿ ಒಳಗೆ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿಕೊಟ್ಟಿದ್ರು. 0 ಡಿಗ್ರಿಯಿಂದ 45 ಡಿಗ್ರಿ ಒಳಗಡೆ ವ್ಯಕ್ತಪಡಿಸಿದ್ದೀವಿ. ಕಾಟಿನ ಪೂರಕ ಕೋನ ಟ್ಯಾನ್ 90 ಮೈನಸ್ 85, ಕಾಸಿನ ಪೂರಕ ಕೋನ ಸೈನ್ 90 ಮೈನಸ್ 75. 90ರಲ್ಲಿ 85 ಕಳೆದ್ರೆ 5, 90ರಲ್ಲಿ 75ನ ಕಳೆದ್ರೆ 15. ಇದೇ ರೀತಿ ಲೆಕ್ಕ ಅಭ್ಯಾಸದಲ್ಲಿ 7ನೇ ಲೆಕ್ಕ. ಸೈನ್ 67 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿಯನ್ನು 0 ಡಿಗ್ರಿ ಮತ್ತು 45 ಡಿಗ್ರಿ ಕೋನಗಳ ನಡುವಿನ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ. ಸೈನಿನ ಪೂರಕ ಕೋನ ಕಾಸ್, ಅಲ್ಲಿಗೆ ಕಾಸ್ 90 ಡಿಗ್ರಿ ಮೈನಸ್ 67 ಡಿಗ್ರಿ ಪ್ಲಸ್ ಕಾಸಿನ ಪೂರಕ ಕೋನ ಸೈನ್, ಸೈನ್ ಆಫ್ 90 ಡಿಗ್ರಿ ಮೈನಸ್ 75 ಡಿಗ್ರಿ. ಕಾಸ್ 90ರಲ್ಲಿ 67 ಕಳೆದ್ರೆ 10ರಲ್ಲಿ 7 ಹೋದರೆ 3, ಇಲ್ಲಿ 8 ಇರುತ್ತೆ, 8ರಲ್ಲಿ 6 ಕಳೆದ್ರೆ 23 ಡಿಗ್ರಿ ಪ್ಲಸ್ ಸೈನ್ 90ರಲ್ಲಿ 75 ಕಳೆದ್ರೆ 15, ಸೈನ್ 15 ಡಿಗ್ರಿ. 0 ಡಿಗ್ರಿಯಿಂದ 45 ಡಿಗ್ರಿ ಒಳಗಡೆನೆ ವ್ಯಕ್ತಪಡಿಸೋಕೆ ಹೇಳಿದರು. 23 ಮತ್ತು 15 ಡಿಗ್ರಿ ಬಂದಿದೆ. ಆರನೇ ಲೆಕ್ಕ. ಎ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿಯ ಒಳಕೋನಗಳಾದರೆ ಸೈನ್
ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು ಕಾಸ್ ಎ ಬೈ 2 ಎಂದು ತೋರಿಸಿ. ಎ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿಯ ಒಳಕೋನಗಳಾದರೆ ಸೈನ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು ಕಾಸ್ ಎ ಬೈ 2 ಎಂದು ತೋರಿಸಿ ಅಂತ ಕೇಳಿದ್ದಾರೆ. ಒಳಕೋನಗಳು ಅಂದರೆ ಇಂಟೀರಿಯರ್ ಆ್ಯಂಗಲ್ಸು. ಮೊತ್ತ ಏನಾಗಿರಬೇಕು? ಮೂರದು ಕೋನನ ಮೊತ್ತ ತಗೊಂಡ್ರೆ ನಾವು 180 ಡಿಗ್ರಿ ಬರಬೇಕು. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಇದು ಒಳಕೋನ ಅಂತ ಹೇಳಿ ಕೊಟ್ಟಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180. ಇವಾಗ ಬಿ ಪ್ಲಸ್ ಸಿ ಇಲ್ಲೇ ಇದ್ದರೆ 180 ಡಿಗ್ರಿ ಪ್ಲಸ್ ಎ ಬಲಭಾಗಕ್ಕೆ ಶಿಫ್ಟ್ ಆದರೆ ಮೈನಸ್ ಎ. ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಎ. ಎರಡೂ ಕಡೆ ನಾವು 2ರಿಂದ ಭಾಗಿಸ್ತಾ ಹೋದರೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಎ ಡಿವೈಡೆಡ್ ಬೈ 2. ಈ 180 ಮೈನಸ್ ಎ ಬೈ 2ನ್ನು 180 ಡಿವೈಡೆಡ್ ಬೈ 2 ಮೈನಸ್ ಎ ಬೈ 2 ಅಂತ ಬರಿಬೋದು. 2 9 ಕ್ಯಾನ್ಸಲ್ ಆಗಿ ಉಳಿದಿದ್ದು 90 ಮೈನಸ್ ಎ ಬೈ 2. ಸೊ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 2ರಿಂದ ಭಾಗಿಸಿದ್ರೆ ಏನು ಬಂದಿತ್ತು? 90 ಡಿಗ್ರಿ ಮೈನಸ್ ಎ ಬೈ 2. ಇವಾಗ ಎರಡೂ ಕಡೆ ನಾವು ಸೈನನ್ನು ಹಾಕಿದ್ರೆ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಬೈ 2. ಎರಡೂ ಕಡೆ ನಾವು ಸೈನ್ ಹಾಕ್ತಾ ಹೋಗಿದ್ದೀವಿ. ಸೊ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ 2 ಹಾಗೆ ಬರೀತೀರಾ? ಸೈನ್ ಆಫ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು ಸೈನ್ ಆಫ್ 90 ಮೈನಸ್ ಎ ಬೈ 2. ಸೈನ್ ಆಫ್ 90 ಮೈನಸ್ ಎ ಅಂದರೆ ಕಾಸ್ ಎ ಅಂತ ಹೇಳಿ ಬರೆದಿದ್ದೀವಿ. ಇಲ್ಲಿ ಎ ಜಾಗದಲ್ಲಿ ಎ ಬೈ 2 ಇದೆ. ಹಾಗಾದರೆ ಸೈನ್ ಆಫ್ 90 ಮೈನಸ್ ಎ ಬೈ 2 ಏನಂತ ಬರಿತೀವಿ? ಕಾಸ್ ಎ ಬೈ 2. ಇದನ್ನೇ ಸಾಧಿಸಿ ತೋರ್ಸೋಕೆ ಹೇಳಿದ್ದು. ಸೈನ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು ಕಾಸ್ ಎ ಬೈ 2. ಅವರು ಕಂಡೀಷನ್ ಹೇಳಿದ್ದಾರೆ ಅಲ್ಲಿ, ಎ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿಯ ಒಳಕೋನಗಳಾದರೆ. ಸೊ ಅಲ್ಲಿ ಕಂಡೀಷನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180. ಮೂರೂ ಕೋನಗಳನ್ನು ನಾವು ಮೊತ್ತ ತೆಗೆದಾಗ 180 ಡಿಗ್ರಿ ಬರಬೇಕು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180. ಬಿ ಪ್ಲಸ್ ಸಿನ ಇಲ್ಲೇ ಇಟ್ಕೊಂಡು ಪ್ಲಸ್ ಎನ ಬಲಭಾಗಕ್ಕೆ ಶಿಫ್ಟ್ ಮಾಡಿದಾಗ 180 ಮೈನಸ್ ಎ. ಎರಡೂ ಕಡೆ ನಾವು 2ರಿಂದ ಭಾಗಿಸ್ತಾ ಹೋಗಿದ್ದೀವಿ. ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು 180 ಮೈನಸ್ ಎ ಬೈ 2. 2ರಿಂದ ಭಾಗಿಸಿದಾಗ 90 ಬಂತು. ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು 90 ಮೈನಸ್ ಎ ಬೈ 2. ಎರಡೂ ಸೈಡು ನಾವು ಸೈನನ್ನು ಹಾಕ್ತಾ ಹೋಗಿದ್ದೀವಿ. ಸೈನ್ ಆಫ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು ಸೈನ್ ಆಫ್ 90 ಡಿಗ್ರಿ ಮೈನಸ್ ಎ ಬೈ 2. ಅಲ್ಲಿಗೆ ಸೈನ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ಸ್ ಟು ಸೈನ್ ಆಫ್ 90 ಮೈನಸ್ ಎ ಬೈ 2. ಅಲ್ಲಿಗೇನಾಯಿತು? ಕಾಸ್ ಎ. ಕಾಸ್ ಆಫ್ ಎ ಡಿವೈಡೆಡ್ ಬೈ 2. ಇದಿಷ್ಟು ಅಭ್ಯಾಸ 11.3ರ ಲೆಕ್ಕಗಳು. ಮುಂದಿನ ಕ್ಲಾಸಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.